ಭಾರತ ಅಮೆರಿಕ ನಡುವಿನ ಸುಂಕ ಸಮರಕ್ಕೆ ತೆರೆ ಬಿದ್ದಿದೆ. ಭಾರತದ ಜೊತೆ ವ್ಯಾಪಾರ ಒಪ್ಪಂದಕ್ಕೆ ಅಧಿಕೃತ ಮುದ್ರೆ ಹಾಕಿರುವಂತದ್ದು. ಮದರ್ ಆಲ್ ಡೀಲ್ಸ್ ಬಳಿಕ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಭಾರತದ ಜೊತೆ ವ್ಯಾಪಾರ ಒಪ್ಪಂದಕ್ಕೆ ಅಮೆರಿಕ ಅಧಿಕೃತ ಮುದ್ರೆಯನ್ನ ಹಾಕಿರುವಂತದ್ದು. ಭಾರತದ ಮೇಲೆ ಅಮೆರಿಕ ಒಟ್ಟು 18% ತೆರಿಗೆಯನ್ನ ವಿಧಿಸಿದೆ. 50% ತೆರಿಗೆ ಹಾಕಿತ್ತಲ್ಲ, ಇದರಲ್ಲಿ ಇಳಿಕೆ ಮಾಡಿ 18ಕ್ಕೆ ಈಗ ಇಳಿಕೆ ತಂದಿರುವಂತದ್ದು. ಭಾರತದ ರಫ್ತುದಾರರಿಗೆ ಅಮೆರಿಕ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ರಷ್ಯಾದಿಂದ ತೈಲ ಖರೀದಿಗೆ ಟ್ರಂಪ್ ವಿಧಿಸಿದ ಸುಂಕ ಇದು 50%ನಷ್ಟು. ಹೆಚ್ಚುವರಿಯಾಗಿ 25% ಸುಂಕವನ್ನು ಕೂಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಧಿಸಿದ್ದಾರೆ. ವ್ಯಾಪಾರ ಒಪ್ಪಂದ ಸಕ್ಸಸ್ ಹಿನ್ನೆಲೆಯಲ್ಲಿ ತೆರಿಗೆ ಕಡಿತ ಆಗಿದೆ. ಒಂದಷ್ಟು ಡಿಮ್ಯಾಂಡ್ ಅನ್ನು ಅಮೆರಿಕ ಏನಿದೆ ಭಾರತ ಸರ್ಕಾರದ ಮುಂದೆ ಇಟ್ಟಿರುತ್ತೆ. ಅದರಲ್ಲಿ ಪ್ರಮುಖವಾಗಿ ರಷ್ಯಾದ ಬಳಿ ತೈಲ ಖರೀದಿ ಒಪ್ಪಂದಕ್ಕೆ ನೀವು ಮುಂದಾಗಬಾರದು, ತೈಲ ಖರೀದಿಯನ್ನು ಆದಷ್ಟು ಕಡಿಮೆ ಮಾಡಬೇಕು ಅಂತ ಹೇಳಿತ್ತು. ಅದರಂತೆ ಕೂಡ ಈಗ ಭಾರತ ಅವರ ಒಂದಷ್ಟು ರೂಲ್ಸ್ಗಳಿಗೆ ಕೂಡ ಒಪ್ಪಿಗೆಯನ್ನು ಸೂಚಿಸಿದೆ. ಹೀಗಾಗಿ ಈಗ ಒಪ್ಪಂದ ಒಂದು ಹಂತಕ್ಕೆ ಬಂದು ನಿಂತಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ವ್ಯಾಪಾರ ಒಪ್ಪಂದಕ್ಕೆ ಈಗ ಅಧಿಕೃತ ಮುದ್ರೆ ಬಿದ್ದಿದೆ ಭಾರತ ಮತ್ತು ಅಮೆರಿಕದ್ದು. ಈಗ ಏನೆಲ್ಲ ಬೆನಿಫಿಟ್ ಭಾರತಕ್ಕೆ ಇದರಿಂದ ಆಗುತ್ತೆ? ಈ ಟ್ರೇಡ್ ಡೀಲ್, ಇಂಟರಿಮ್ ಟ್ರೇಡ್ ಡೀಲ್ ಅಂತಕ್ಕಂಥದ್ದು ಧನುಶ್ರೀ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಎರಡು ದೇಶಗಳ ಸಂಬಂಧ ವೃದ್ಧಿ ಜೊತೆಗೆ ವ್ಯಾಪಾರ ವಹಿವಾಟು ವಿಚಾರಕ್ಕೆ ಸಂಬಂಧಪಟ್ಟಾಗಿ ಅತಿ ದೊಡ್ಡದಾಗಿರ್ತಕ್ಕಂತಹ ಅವಕಾಶವನ್ನ ಭಾರತಕ್ಕೆ ಇದು ಪ್ರಮುಖವಾಗಿ ಕಲ್ಪಿಸ್ತದೆ. ಯಾಕಂದ್ರೆ ಅತ್ಯಂತ ಪವರ್ಫುಲ್ ಆಗಿ, ಎಕನಾಮಿಕಲಿ ಅತ್ಯಂತ ಪವರ್ಫುಲ್ ಆಗಿರ್ತಕ್ಕಂತಹ ರಾಷ್ಟ್ರ ಅಮೆರಿಕ. ಸುಮಾರು $30 ಟ್ರಿಲಿಯನ್ ಇರ್ತಕ್ಕಂತಹ ಮಾರ್ಕೆಟ್ ಅದು. $30 ಟ್ರಿಲಿಯನ್ ಅಂತ ನಾವು ನಮ್ಮ ಒಂದು ಭಾರತದ ರುಪಿಗೆ ನಾವು ಏನಾದ್ರು ಕನ್ವರ್ಟ್ ಮಾಡೋಕೆ ಹೋದ್ರೆ ಸುಮಾರು 30 ಲಕ್ಷ ಕೋಟಿ ಅಮೆರಿಕನ್ ಡಾಲರ್, ಅಂದ್ರೆ ಅಮೆರಿಕನ್ ಡಾಲರ್ ಅಲ್ಲಿ 30 ಲಕ್ಷ ಕೋಟಿ ಇದ್ದಾಗ ಭಾರತದ ಕರೆನ್ಸಿಯಲ್ಲಿ ಎಷ್ಟು ಆಗ್ಬೋದು ಅಂತ ನಾವು ಊಹೆಯನ್ನ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈಗ ಭಾರತ ಮತ್ತು ಅಮೆರಿಕ ಮಧ್ಯದಲ್ಲಿ ಸರಿಸುಮಾರಾಗಿ 100 ರಿಂದ 200 ಬಿಲಿಯನ್ ಡಾಲರ್ನಷ್ಟು ವ್ಯಾಪಾರ ವಹಿವಾಟ ಇದೆ ಇರುವಂತದ್ದು. ಅದರಲ್ಲಿ ಹೆಚ್ಚು ನಾವು ರಫ್ತನ್ನೇ ಮಾಡ್ತೀವಿ ಅಮೆರಿಕಕ್ಕೆ. ಇವೆಲ್ಲ ವಿಚಾರವನ್ನ ಪರಿಗಣನೆಗೆ ತೆಗೆದುಕೊಂಡಾಗ ಈಗ ಆಗಿರ್ತಕ್ಕಂಥ ಲಾಭಾಂಶವೇನು ಮತ್ತು ಭಾರತದ ಮುಂದೆ ಇದ್ದಂತ ಅತಿ ದೊಡ್ಡ ರಿಸ್ಕ್ ಅಂದ್ರೆ ಭಾರತದ ಡೈರಿ ಉತ್ಪನ್ನಕ್ಕೆ ಏನಾದ್ರೂ ಒಪ್ಪಂದದಲ್ಲಿ ಅನುಮತಿಯನ್ನ ಕೊಡ್ಲಾಗತ್ತಾ, ಅಮೆರಿಕದಿಂದ ಡೈರಿ ಉತ್ಪನ್ನವನ್ನ ತರಿಸಿಕೊಳ್ಳಲಾಗತ್ತಾ ಮತ್ತು ಇಲ್ಲಿಯ ರೈತರಿಗೆ ಅದರಿಂದ ಏನಾದ್ರೂ ಚಾಲೆಂಜಸ್ ಎದುರಾಗುತ್ತಾ ಅನ್ನುವಂತ ಪ್ರಶ್ನೆಗಳಿತ್ತು. ಆ ಪ್ರಶ್ನೆಗಳು ಈಗ ಸ್ಪಷ್ಟನೆ ದೊರಕಿರುವಂತದ್ದು. ಭಾರತದ ಕೃಷಿ ಕ್ಷೇತ್ರ ಏನಿದೆ ಅದರಲ್ಲಿ ಪ್ರಮುಖವಾಗಿ ಸರಿಸುಮಾರಾಗಿ 60 ರಿಂದ 70% ಭಾಗದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಅಮೆರಿಕದ ಕೃಷಿ ಉತ್ಪನ್ನಗಳು ಭಾರತಕ್ಕೆ ಬರ್ತಿಲ್ಲ. ಜೊತೆಗೆ ಡೈರಿ ಉತ್ಪನ್ನ ಇರ್ಬೋದು, ಅದೇ ರೀತಿಯಾಗಿ ಪೌಲ್ಟ್ರಿ ಫಾರ್ಮ್ ಅನ್ನ ಕೂಡ ತಡೆಗಟ್ಟಲಾಗಿರುವಂತದ್ದು. ಹಾಗಿದ್ರೆ ಭಾರತಕ್ಕೆ ಆಗಿರುವಂತ ನೇರವಾಗಿರ್ತಕ್ಕಂಥ ಅತಿ ದೊಡ್ಡ ಲಾಭ ಏನು ಅಂತೇಳಿ ನಾವು ಸಂಕ್ಷಿಪ್ತವಾಗಿ ನೋಡೋದಾದ್ರೆ, ಪ್ರಮುಖವಾಗಿ ಈ ಎಕ್ಸ್ಪೋರ್ಟ್ಸ್ ಏನ್ ನಾವು ಭಾರತದಿಂದ ಅಲ್ಲಿಗೆ ರಫ್ತನ್ನ ಮಾಡ್ತೀವಿ ಅದರಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಜಂಪ್ ಸಿಗುತ್ತೆ. ಈಗ ಅದರಲ್ಲೂ ಪ್ರಮುಖವಾಗಿ ನೋಡೋದಾದ್ರೆ ನಾವು ಈ AI ಎಕೋಸಿಸ್ಟಮ್ ಇರ್ಬೋದು, ಅದರ ಇಂಪ್ರೂವ್ಮೆಂಟ್ ಇರ್ಬೋದು, ಡಿಜಿಟಲ್ ಎಕೋಸಿಸ್ಟಮ್ ಇರ್ಬೋದು, ನಮ್ಮ ಭಾರತದಿಂದ ಅಮೆರಿಕಕ್ಕೆ ರಫ್ತಾಗುವಂತಹ ಈ ಏರ್ಕ್ರಾಫ್ಟ್ ನ ಪಾರ್ಟ್ಸ್ ಗಳೇನಿದಾವೆ ಅದಕ್ಕೂ ಕೂಡ ತೆರಿಗೆಯಲ್ಲಿ ವಿನಾಯಿತಿಯನ್ನ ಕೊಡಲಾಗಿರುವಂತದ್ದು. ಭಾರತದ ಮೆಡಿಸಿನ್ಸ್ಗೆ ಅತಿ ದೊಡ್ಡದಾಗಿರ್ತಕ್ಕಂಥ ವಿನಾಯಿತಿಯನ್ನ ಇವತ್ತು ಅಮೆರಿಕ ಕೊಟ್ಟಿರುವಂತದ್ದು. ಅಂದ್ರೆ ಭಾರತದ ಮೆಡಿಸಿನ್ಸ್ ಇರ್ಬೋದು, ಕೃಷಿ ಉತ್ಪನ್ನಗಳಿರ್ಬೋದು, ಸರ್ವಿಸಸ್ ಇರ್ಬೋದು, ಅದೇ ರೀತಿಯಾಗಿ ವಿಮಾನದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ರಫ್ತು ಇರ್ಬೋದು, ಟೆಕ್ಸ್ಟೈಲ್ ಇರ್ಬೋದು, ಗಾರ್ಮೆಂಟ್ಸ್ ಇರ್ಬೋದು, ಜೊತೆಗೆ ಜೆಮ್ಸ್ ಅಂಡ್ ಸ್ಟೋನ್ಸ್ ಏನಿದೆ ಅತಿ ದೊಡ್ಡದಾಗಿರ್ತಕ್ಕಂಥ ಮಾರ್ಕೆಟ್ ಅದು ಭಾರತಕ್ಕೆ. ಜೆಮ್ಸ್ ಅಂಡ್ ಸ್ಟೋನ್ ವಿಚಾರದಲ್ಲಿ ಇರ್ಬೋದು, ಅದೇ ರೀತಿಯಾಗಿ ಡಿಫೆನ್ಸ್ ವಿಚಾರದಲ್ಲಿ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಭಾರತಕ್ಕೆ ಅತಿ ದೊಡ್ಡದಾಗಿರ್ತಕ್ಕಂಥ ಮಾರುಕಟ್ಟೆ ದೊರೆತಾಗಿ ನಾವು ಹೇಗೆ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಹೇಳಿ EU ಮತ್ತು ಭಾರತದ ಒಪ್ಪಂದವನ್ನ ಕರೀಸಲಾಗ್ತಾ ಇತ್ತು, ಈ ಒಪ್ಪಂದವನ್ನ ಈಗ ಡೀಲ್ಸ್ ಆಫ್ ಆಲ್ ಡೀಲ್ಸ್, ಆಲ್ ಮದರ್ ಡೀಲ್ಸ್ ಅನ್ನೋ ಹಾಗೆ ನಾವೀಗ ಕರೆಯುವಂತ ಸಂದರ್ಭ ಇರುವಂತದ್ದು. ಅಷ್ಟು ದೊಡ್ಡದಾಗಿರ್ತಕ್ಕಂಥ ಒಪ್ಪಂದ ಇದರಿಂದ ನೇರವಾಗಿರ್ತಕ್ಕಂಥ ಲಾಭಾಂಶದಲ್ಲಿ ಮೊದಲನೇದಾಗಿ ಫಸ್ಟ್ ಇವತ್ತು ಎಕ್ಸಿಕ್ಯೂಟಿವ್ ಆರ್ಡರ್ ನಲ್ಲಿ ಟ್ರಂಪ್ ಸಹಿಯನ್ನ ಮಾಡಿರುವಂತದ್ದು. ಭಾರತದ ಮೇಲೆ ಇದ್ದಂತ 50% ಟ್ಯಾರಿಫ್ ಏನಿತ್ತು ಅದನ್ನ ಈಗ 18% ಏರಿಸಲಾಗಿದೆ. ಅದರಲ್ಲೂ ವಿಶೇಷ ಅಂದ್ರೆ ಎಲ್ಲಾ ಐಟಮ್ಸ್ ಗಳ ಮೇಲೆ ಕೂಡ 18 ಇರೋದಿಲ್ಲ, ಕೆಲವೊಂದಿಷ್ಟರಲ್ಲಿ 0 ಟ್ಯಾರಿಫ್ ಕೂಡ ಭಾರತಕ್ಕೆ ಸಿಗುತ್ತೆ. ಅದರಲ್ಲೂ ಪ್ರಮುಖವಾಗಿ ನಾವು ಮೆಡಿಸಿನ್ ವಿಚಾರಕ್ಕೆ ಬಂದಾಗ, ಫಾರ್ಮಾಸ್ಯೂಟಿಕಲ್ ವಿಚಾರಕ್ಕೆ ಬಂದಾಗ ಮತ್ತು ಕೆಮಿಕಲ್ಸ್ ವಿಚಾರಕ್ಕೆ ಬಂದಾಗ, ಹೀಗಾಗಿ ಎಲ್ಲ ರೀತಿಯಿಂದನೂ ಕೂಡ ಇದು ಭಾರತಕ್ಕೆ ಮತ್ತು ಅಮೆರಿಕಕ್ಕೆ ಎರಡಕ್ಕೂ ಕೂಡ ದೊಡ್ಡ ಮಟ್ಟದ ಲಾಭದಾಯಕ. ಅದರಲ್ಲೂ ಭಾರತದಲ್ಲಿ ಜಾಬ್ ಜನರೇಷನ್ಸ್ ಇರ್ಬೋದು, ಫ್ಯೂಚರ್ ಚಾಲೆಂಜಸ್ ಏನಿದಾವೆ ಅದನ್ನು ಎದುರಿಸೋದಕ್ಕೆ ಮತ್ತು ಭಾರತದ ಮಾರುಕಟ್ಟೆ ಮತ್ತಷ್ಟು ಗಟ್ಟಿ ಆಗೋದಕ್ಕೆ ನಿಸ್ಸಂಶಯವಾಗಿ ಈ ಒಪ್ಪಂದ ಅತಿ ದೊಡ್ಡದಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ ಧನುಶ್ರೀ. ಥ್ಯಾಂಕ್ ಯು ರಾಘವೇಂದ್ರ ಗುಡಿ ತಮ್ಮೆಲ್ಲ ಮಾಹಿತಿಗಾಗಿ.